ಭವಾನಿ ರೇವಣ್ಣ ವಿರುದ್ಧ ಟೆಕ್ನಿಕಲ್ ಟ್ರ್ಯಾಕ್ ಮೊರೆ. ಎಸ್ಐಟಿಯನ್ನೇ ಆಟವಾಡಿಸ್ತಿರೋ ಭವಾನಿ ರೇವಣ್ಣ. ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ ಭವಾನಿ ಆಟ. 3 ತಂಡಗಳಿಂದ ಭವಾನಿಗಾಗಿ ಶೋಧ ಕಾರ್ಯ ಶುರುವಾಗಿದೆ. ಇತ್ತ 4ನೇ ತಂಡ ರಚಿಸಿದ ಎಸ್ಐಟಿ ಅಧಿಕಾರಿಗಳು. 4ನೇ ತಂಡ ಟೆಕ್ನಿಕಲ್ ಟೀಮ್ ಇಂದಲೂ ಭವಾನಿಗಾಗಿ ತಲಾಶ್ ಶುರುವಾಗಿದೆ. ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಟ್ರ್ಯಾಕಿಂಗ್ ಶುರುವಾಗಿದೆ. ಭವಾನಿ ಮೊಬೈಲ್ ಟ್ರ್ಯಾಕ್ ಮಾಡ್ತಿರೋ ಟೆಕ್ನಿಕಲ್ ಟೀಮ್. ಟವರ್ ಡಂಪ್ ಲೊಕೇಶನ್ ಸಿಡಿಆರ್ ಪರಿಶೀಲನೆ ಆಗ್ತಾ ಇದೆ. ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಭವಾನಿ ರೇವಣ್ಣಗೋಸ್ಕರ ಈಗ ಹುಡುಕಾಟ ಜೋರಾಗಿಬಿಟ್ಟಿದೆ. ಅತ್ತ ಭವಾನಿ ರೇವಣ್ಣ ಅವರ ಕಾರು ಡ್ರೈವರ್ ಅಜಿತ್ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾನೆ. ಇತ್ತ ಭವಾನಿ ರೇವಣ್ಣ ಕೂಡ ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣ ವಿರುದ್ಧ ಟೆಕ್ನಿಕಲ್ ಟೀಮ್ ಶುರುವಾಗಿದೆ. ಬಿರುಸಿನ ವಿಚಾರಣೆಗೋಸ್ಕರ ಎಸ್ಐಟಿಯನ್ನೇ ಈಗ ಆಟ ಆಡಿಸ್ತಿದ್ದಾರ ಭವಾನಿ ರೇವಣ್ಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗದ ಭವಾನಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರಾ ಅಥವಾ ಮಗನ ದಾರಿಯನ್ನೇ ಹಿಡಿದು ಬಿಟ್ರ ಭವಾನಿ ರೇವಣ್ಣ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು 3 ತಂಡಗಳಿಂದ ಭವಾನಿಗಾಗಿ ಈಗಾಗಲೇ ಶೋಧ ಕಾರ್ಯ ಶುರು ಮಾಡಿದ್ದಾರೆ. ಇತ್ತ 4ನೇ ತಂಡವನ್ನ ರಚಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 4ನೇ ತಂಡ ಟೆಕ್ನಿಕಲ್ ಟೀಮ್ ಶುರುವಾಗಿದೆ. ಈಗ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡುವಂತ ಸಲುವಾಗಿ ಈಗ 4ನೇ ತಂಡವನ್ನ ರಚಿಸಿದ್ದಾರೆ. ಭವಾನಿ ರೇವಣ್ಣ ಅವರ ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ದಾರೆ ಟೆಕ್ನಿಕಲ್ ಟೀಮ್. ಟವರ್ ಡಂಪ್ ಲೊಕೇಶನ್ ಮತ್ತು ಸಿಡಿಆರ್ ಪರಿಶೀಲನೆ ಆಗ್ತಾ ಇದೆ. ಅವರ ಮೊಬೈಲ್ ಲೊಕೇಶನ್ ಯಾವ ಕಡೆ ಇದೆ ಇವೆಲ್ಲವನ್ನ ಟೆಕ್ನಿಕಲ್ ಟೀಮ್ ಈಗ 4ನೇ ತಂಡವನ್ನ ರಚಿಸಿದ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮಹಿಳೆಯ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ